ಇನ್ನು ಕಾಲ್ತುಳಿತದ ಸಂಬಂಧ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಿಐಡಿ ಟೀಮ್ ಪರಿಶೀಲಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ನಿನ್ನೆನೇ ಸಂಗ್ರಹಿಸಲಾಗಿದೆ. ನೂಕುನುಗ್ಗಲು ಕಾಲ್ತುಳಿತದ ದೃಶ್ಯಾವಳಿಗಳ ಪರಿಶೀಲನೆ ಕೂಡ ಆಗಿದೆ. ಯಾವ ಗೇಟ್ ಬಳಿ ಎಷ್ಟೆಷ್ಟು ಸಿಬ್ಬಂದಿಗಳ ನಿಯೋಜನೆ ಆಗಿತ್ತು, ನೂಕುನುಗ್ಗಲು ವೇಳೆ ಗೇಟ್ಗಳ ಬಳಿ ಸಿಬ್ಬಂದಿ ಇದ್ರಾ ಇಲ್ವಾ, ಕಾಲ್ತುಳಿತ ಉಂಟಾಗಲು ಮೂಲ ಕಾರಣ ಏನು ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದೆ. ಹಂಗೆ ನೋಡೋದಕ್ಕೆ ಹೋದರೆ ಮೊನ್ನೆನೇ ಕೇಸ್ ಫೈಲ್ ವರ್ಗಾವಣೆ ಆಗಿತ್ತು. ಆಗಿನಿಂದ ಸಿಸಿಟಿವಿ ಫುಟೇಜ್ ಸೇರಿದಂತೆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿಂದ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ರು. ಬಟ್ ಅಸಲಿ ಇನ್ವೆಸ್ಟಿಗೇಷನ್ ಇವತ್ತಿನಿಂದ ಆರಂಭವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನು 4 ಅರೆಸ್ಟ್ ಮಾಡಿ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿತ್ತು, ಈಗ ಅವರನ್ನು ಬಾಡಿ ವಾರೆಂಟ್ ಮೇಲೆ ಪಡೆದುಕೊಂಡು ವಿಚಾರಣೆಗೊಳಪಡಿಸ್ತಾರೆ. ಈ ವಿಚಾರಣೆಯಲ್ಲಿ ಅವರು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ಮತ್ತಷ್ಟು ಜನರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಆರೋಪಿಸ್ತಾ ಇರುವಂತಹದ್ದು ಕೇವಲ ಸಣ್ಣ ಪುಟ್ಟವರಿಗೆ ಮಾತ್ರ ಈ ವಿಚಾರಣೆ, ಈ ಅರೆಸ್ಟು ಎಲ್ಲವೂ ಕೂಡ ದೊಡ್ಡವ್ರ ಮಟ್ಟ ತನಕ ಇದು ಹೋಗಲ್ಲ, ಸರ್ಕಾರ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂಥೇಳಿ. ಬಟ್ ಸಿಐಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅನ್ನೋದಕ್ಕೆ ಇವತ್ತೊಂದು ದಿಕ್ಸೂಚಿ ಕೂಡ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆ 4 ಕಡೆಗಳಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂಥದ್ದು, ಅದರ ನಡುವೆ ಸಿಐಡಿಯಿಂದ ಇವತ್ತಿನಿಂದ ಅಸಲಿ ಇನ್ವೆಸ್ಟಿಗೇಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಈ 4 ಇನ್ವೆಸ್ಟಿಗೇಷನ್ ಎಷ್ಟು ಮುಖ್ಯವಾಗುತ್ತೆ, ಅದರ ಜೊತೆಗೆ ಹೇಗೆ ಸಾಗುತ್ತೆ ಈ ತನಿಖೆ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಇನ್ ಬಿಟ್ವೀನ್ ಪ್ರಕರಣ ತನಿಖೆಯನ್ನು ಅಂದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ 3 FIRಗಳ ಸಂಬಂಧ ಸಿಐಡಿಗೆ ಆ FIRಗಳ ತನಿಖೆಗಾಗಿ ಆದೇಶವನ್ನು ನೀಡಿ ವರ್ಗಾವಣೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ನಿನ್ನೆ ಆ ಕೇಸ್ ಫೈಲ್ಗಳು ಸಿಐಡಿಗೆ ವರ್ಗಾವಣೆಯಾಗಿದ್ದಾವೆ. ಇದರ ಜೊತೆಗೆ ಮೊದಲೇ ಸಿಐಡಿ ಪೊಲೀಸರು ಕಾರ್ಯರೂಪಕ್ಕೆ ಇಳಿಯೋದಕ್ಕೂ ಮೊದಲೇ ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು DNAಯ 3 ಸಿಬ್ಬಂದಿ, RCBಯ ಮ್ಯಾನೇಜ್ಮೆಂಟ್ ಅಂದರೆ RCBಯಲ್ಲಿ ಈ ಆತ ಒಬ್ಬ ಇದ್ದ, ಆತನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ನಿಖಿಲ್ನನ್ನು ಮಾಡಲಾಗಿತ್ತು. ಹೀಗಾಗಿ ಈ 4 ಬಾಡಿ ವಾರೆಂಟ್ ಮೇಲೆ ಪಡೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಕೋರ್ಟ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಳ್ತಾರೆ. ಅದಾದ ಬಳಿಕ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಒಂದಷ್ಟು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಸ್ಟೇಡಿಯಂ ಸುತ್ತಲಿನ ಕಾಲ್ತುಳಿತ ಉಂಟಾದಂತಹ ಗೇಟ್ಗಳೇನಿತ್ತು, ಆ ಗೇಟ್ಗಳಲ್ಲಿ ಈಗಾಗಲೇ ಆ CCTV DVRಗಳನ್ನು ವಶಕ್ಕೆ ಪಡೆದುಕೊಂಡು PF ಹಾಕುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಅವುಗಳ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗುತ್ತೆ. ಅವತ್ತು ಸೇರಿದಂತಹ ಕ್ರೌಡ್ ಏನಿತ್ತು ಅದು ಎಷ್ಟಿತ್ತು, ಅದ್ರ ಜೊತೆಗೆ ಪೊಲೀಸರ ನಿಯೋಜನೆ ಹೇಗಿತ್ತು, ಸಿಬ್ಬಂದಿಗಳು ಹೇಗಿತ್ತು, ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರೈವೇಟ್ ಸಿಬ್ಬಂದಿಗಳು ಎಷ್ಟು ಜನ ಇದ್ರು, ಕಾಲ್ತುಳಿತ ಉಂಟಾಗೋದಕ್ಕೆ ಕಾರಣ ಏನು, ಹೀಗೆ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಇವತ್ತಿನಿಂದ ಸಿಐಡಿ ಪೊಲೀಸರು ಆರಂಭವನ್ನು ಸಹ ಮಾಡಲಿದ್ದಾರೆ. ಪ್ರೇಮ್, ಓಕೆ.